ಎಲ್ಲರಿಗೂ ನಮಸ್ಕಾರ. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ FA ಮತ್ತು SA ಮೌಲ್ಯಾಂಕನ ಪರೀಕ್ಷೆ ಸುತ್ತೋಲೆಯ ಬಗ್ಗೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ನಿರಂತರ ಮತ್ತು ಸಮಗ್ರ ಮೌಲ್ಯಾಂಕನ ಮಾರ್ಗದರ್ಶಿ ಸೂತ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸುತ್ತೋಲೆಯಲ್ಲಿ ಏನಿದೆ ಅಂತ ಒಂದು ಸರಿ ನೋಡೋಣ. ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ 1ರಿಂದ 10ನೇ ತರಗತಿಯ ಶಾಲೆಗಳಿಗೆ 2026-27ನೇ ಸಾಲಿನಲ್ಲಿ ಕ್ರಿಯಾ ಯೋಜನೆಯನ್ನು ಹೊರಡಿಸಲಾಗಿದೆ. ಅದರಂತೆ ಏನೇನಿದೆಯಪ್ಪ ಅಂತಂದರೆ 29ರಿಂದ ಈ ಒಂದು ಶೈಕ್ಷಣಿಕ ಚಟುವಟಿಕೆಗಳ 29/5/2026ರಿಂದ ಈ ಪ್ರಸಕ್ತ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳು ಅನುಷ್ಠಾನಗೊಂಡಿದೆ. ವಿದ್ಯಾರ್ಥಿಗಳ ಕಲಿಕೆಯನ್ನು ಸಮರ್ಪಕವಾಗಿ ಅನುಕೂಲಿಸುವ ಸಲುವಾಗಿ ಕಲಿಕಾ ಚೇತರಿಕೆ, ಕಲಿಕಾ ಬಲವರ್ಧನೆ, ಕಲಿಕಾ ಆಧಾರಿತ ಪ್ರಶ್ನಾಕೋಟಿ ಈ ಉಪಕ್ರಮಗಳಡಿ ಸಿದ್ಧಪಡಿಸಲಾಗಿರುವ ಕಲಿವಿನ ಫಲಾಧಾರಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕಗಳು ಮತ್ತು ಶಿಕ್ಷಕರ ಕೈಪಿಡಿಗಳು DSART ವೆಬ್ಸೈಟ್ನಲ್ಲಿ ಈಗಾಗಲೇ ಲಭ್ಯವಿರುತ್ತದೆ. ಮತ್ತು ತರಗತಿಯ ನಿರ್ದಿಷ್ಟ ಕಲಿಕೆಗೆ ಸಜ್ಜುಗೊಳಿಸೋದಕ್ಕೆ ಸೇತುಬಂಧ ಉಪಕ್ರಮವನ್ನು ಈಗಾಗಲೇ ಪೂರ್ಣಗೊಳಿಸಿರ್ತೀವಿ. ಇದರ ಕ್ರಮದ ಶಾಲೆಗಳಲ್ಲಿ ತರಗತಿಗಳಲ್ಲಿ ನಿರಂತರ ಮೌಲ್ಯಾಂಕನ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನಾಕೋಟಿಯನ್ನು DSART ವೆಬ್ಸೈಟ್ನಲ್ಲಿ ಅಳವಡಿಸಿ ಅನುಷ್ಠಾನ ಸಂಬಂಧ ಮಾರ್ಗದರ್ಶನ ನೀಡಿದ್ದಾರೆ. 2026-27ನೇ ಸಾಲಿಗೆ ಸದರಿ ಪ್ರಶ್ನಾಕೋಟಿಗಳನ್ನು ಪರಿಷ್ಕರಣೆ ಮಾಡಿ ಪ್ರಶ್ನಾಕೋಟಿಗಳನ್ನು ರಚಿಸಲಾಗಿದೆ. ಈ ಒಂದು LBA ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿಕೊಳ್ಳುವಾಗ 1ರಿಂದ 5ನೇ ತರಗತಿಗೆ 10 ಅಂಕಗಳಿಗೆ ಲಿಖಿತ, 5 ಅಂಕಗಳಿಗೆ ಮೌಖಿಕ ಪ್ರಶ್ನೆಗಳನ್ನು ತಯಾರಿಸಬೇಕಾಗುತ್ತೆ. 6ರಿಂದ 7ನೇ ತರಗತಿಗೆ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಲಿಖಿತ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೇಕಾಗುತ್ತೆ. 26-27ನೇ ಸಾಲಿಗೆ ಇಲಾಖಾ ವತಿಯಿಂದ ಸಮಗ್ರ ಪ್ರಗತಿ ಪತ್ರವನ್ನು ಸಿದ್ಧಪಡಿಸಿದ್ದಾರೆ. ಶಾಲಾ ಶೈಕ್ಷಣಿಕ ದಿನಚರಿಯಲ್ಲಿ ಅಳವಡಿಸಿ ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಸರಬರಾಜು ಮಾಡಲಾಗಿದೆ. ನಿಯಮಿತವಾಗಿ ಈ ದಿನಚರಿಯನ್ನು ಬಳಸುವುದರ ಜೊತೆಗೆ ಸಮಗ್ರ ಪ್ರಗತಿ ಪತ್ರವನ್ನು ಭರ್ತಿ ಮಾಡಿ ಕಾಲಕಾಲಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಗಮನಕ್ಕೆ ತರಬೇಕಾಗುತ್ತೆ. ಪ್ರಮುಖ ಮುಖ್ಯಾಂಶಗಳು ಆಗಿ ಸೇತುಬಂಧ ಮತ್ತು FLN ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳನ್ನು ತರಗತಿ ಕಲಿಕೆಗೆ ಸಜ್ಜುಗೊಳಿಸಲು ಜೂನ್ನಲ್ಲಿ ಸೇತುಬಂಧ ಹಾಗೂ FLN ಆಧಾರಿತ ಕಾರ್ಯಚಟುವಟಿಕೆ ಅನುಷ್ಠಾನ ಇದು ಈಗಾಗಲೇ ಪೂರ್ಣಗೊಂಡಿರುತ್ತೆ. ಕಲಿಕಾ ಬಲವರ್ಧನೆ, ಕಲಿಕಾ ಅಂತರವನ್ನು ಬೆಸೆಯಲು ಕಲಿಕಾ ಚೇತರಿಕೆ ಹಾಗೂ ಕಲಿಕಾ ಫಲಾಧಾರಿತ ಪ್ರಶ್ನೆಕೋಟಿ, ವಿದ್ಯಾರ್ಥಿ ಪುಸ್ತಕ ಮತ್ತು ಶಿಕ್ಷಕರ ಕೈಪಿಡಿ ಬಳಕೆ. LBA ಪ್ರಶ್ನೆಕೋಟಿ ಪ್ರತಿ ಪಾಠದ ನಂತರ ಕಲಿಕೆ ದೃಢೀಕರಿಸಲು DSART ಪರಿಷ್ಕೃತ ಪಾಠ ಆಧಾರಿತ ಮೌಲ್ಯಾಂಕನ, ಪ್ರಶ್ನೆಕೋಟಿ ಆಧಾರಿತ ಮೌಲ್ಯಾಂಕನ ಈ ವರ್ಷದ ಪ್ರಮುಖ ಶೈಕ್ಷಣಿಕ ವಿಷಯಗಳು. ವರ್ಷದಲ್ಲಿ ವಿಶೇಷತೆ ಅಂದರೆ ದ್ವಿಭಾಷಾ ತರಗತಿಗಳು. KPS ಶಾಲೆಗಳು, PMC ಶಾಲೆಗಳು ಹಾಗೂ ಆಯ್ಕೆಯಾದ 15 ಜಿಲ್ಲೆಗಳ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಗಳಿಗೆ ಮಾನೋಗ್ರೇಡ್ ದ್ವಿಭಾಷಾ ಮಾಧ್ಯಮ ಪ್ರಾರಂಭವಾಗಿರುತ್ತದೆ. 1ರಿಂದ 5ನೇ ತರಗತಿ ಮೌಲ್ಯಾಂಕನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. 1ರಿಂದ 5ನೇ ತರಗತಿ FA ಮತ್ತು SA ಯಾವ ದಿನಾಂಕಗಳಲ್ಲಿ ಮಾಡಬೇಕು ಮತ್ತು ಅದರ ಪಠ್ಯ ವ್ಯಾಪ್ತಿ ಎಷ್ಟು ಸಿಲೆಬಸನ್ನು ಕವರ್ ಮಾಡಿರಬೇಕು ಮತ್ತು ಅದಕ್ಕೆ ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು ಅನ್ನೋದನ್ನು ಈಗ ನೋಡೋಣ. 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳ ವಿವರ, ಎಷ್ಟು ಪಾಠವನ್ನು ಕಂಪ್ಲೀಟ್ ಮಾಡಬೇಕು, ಪರೀಕ್ಷಾ ಅವಧಿ ಎಷ್ಟು, ಯಾವ ದಿನಾಂಕಗಳಲ್ಲಿ ನಾವು ಮೌಲ್ಯಮಾಪನವನ್ನು ಪೂರ್ಣಗೊಳಿಸಬೇಕು ಈ ಒಂದು ಪಟ್ಟಿಯಲ್ಲಿ ತಿಳ್ಕೊಳ್ಳೋಣ. FA1 15 ಅಂಕಗಳು, ಪಠ್ಯ ವ್ಯಾಪ್ತಿ 1ರಿಂದ 3ನೇ ತರಗತಿಗೆ 20% ಅಷ್ಟು ಮುಗಿಸಿರಬೇಕು. 4ರಿಂದ 5ನೇ ತರಗತಿಗೆ 25% ಪಠ್ಯಕ್ರಮ ಮುಗಿಸಿರಬೇಕು. ಅಂದರೆ ಜೂನ್ 16ರಿಂದ ಜುಲೈ 27ರವರೆಗಿನ ಸಿಲೆಬಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿರಬೇಕು. ಈ FA1 ಮಾಡ್ತಕ್ಕಂಥ ಅವಧಿ 28/7/2026ರಿಂದ 30/7/2026. ಹಾಗೆ FA2 15 ಅಂಕಗಳಿಗೆ ಇಲ್ಲಿ 10 ಲಿಖಿತ ಮತ್ತು 5 ಮೌಖಿಕ. ಇದು ಪ್ರತಿ ಘಟಕ LBA ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ನಾವು ಅನುಸರಿಸಬೇಕಾದ ಒಂದು ಕ್ರಮ. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನು ಮಾಡ್ತೀವಿ ಪ್ರತಿಯೊಂದು ಪಾಠಕ್ಕೂ, ಆಗ 10
ಅಂಕಗಳ ಲಿಖಿತ ಪ್ರಶ್ನೆ ಪತ್ರಿಕೆ ಮತ್ತು 5 ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಒಟ್ಟು 15 ಅಂಕಗಳಿಗೆ ಪ್ರತಿ ಪಾಠಕ್ಕೆ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿರುತ್ತೆ. SA1 20 ಅಂಕಗಳಿಗೆ ಶೇಕಡ ಪಠ್ಯಕ್ರಮದ 50ರಷ್ಟು ಜೂನ್ 16ರಿಂದ ಸೆಪ್ಟೆಂಬರ್ 22ರವರೆಗೆ ಇರತಕ್ಕಂಥ ಪಠ್ಯಕ್ರಮವನ್ನು ಮುಗಿಸಿರಬೇಕು. 23/9/76ರಿಂದ 30/9/26ರವರೆಗೆ ಈ ಒಂದು SA1 ಪರೀಕ್ಷೆಯನ್ನು ಮಾಡಬೇಕಾಗಿರುತ್ತೆ. ಹಾಗೆ FA3 15 ಅಂಕಗಳಿಗೆ, FA4 15 ಅಂಕಗಳಿಗೆ, SA2 ಮತ್ತೆ 20 ಅಂಕಗಳಿಗೆ. ಉಳಿದ ಶೇಕಡ SA2ನಲ್ಲಿ ಉಳಿದ ಶೇಕಡ 50 ಪಠ್ಯವನ್ನು ಮಾಡಿ ಅಕ್ಟೋಬರ್ 22ರಿಂದ ಮಾರ್ಚ್ 14ರೊಳಗೆ ಎಷ್ಟು ನಾವು ಪಾಠಗಳನ್ನು ಮುಗಿಸಿರ್ತೀವೋ ಅದರ ಆಧಾರದ ಮೇಲೆ 15/3/2027ರಿಂದ 20/3/2027ರವರೆಗೆ SA2 ಪರೀಕ್ಷೆಗಳು ನಡೆಯುತ್ತವೆ. 6ರಿಂದ 8ನೇ ತರಗತಿ ಮೌಲ್ಯಾಂಕನ ಲಿಖಿತ, ಮೌಖಿಕ ಮತ್ತು ಕೃತಿ ಸಂಪುಟ ಆಧಾರಿತ ಮೌಲ್ಯಾಂಕನ ನಡೆಯುತ್ತೆ. ಅದರ ವೇಳಾಪಟ್ಟಿಯನ್ನು ನೋಡೋದಾದರೆ FA1 10 ಅಂಕಗಳಿಗೆ ವಿಷಯವಾರು ಶೇಕಡ 25ರಷ್ಟು ಪಠ್ಯಕ್ರಮ ಇರುತ್ತೆ. ಅದು ಕೂಡ ಪರೀಕ್ಷಾ ಅವಧಿ 28/7/2026ರಿಂದ 30/7/2026 ಒಳಗೆ ಮುಗಿಬೇಕು. FA2 10 ಅಂಕಗಳಿಗೆ ಮುಂದಿನ ಶೇಕಡ 15ರಷ್ಟು ಪಠ್ಯಕ್ರಮ ಮುಗಿಸಿರಬೇಕು. 27/8/26, 31/8/26ರೊಳಗೆ ಮುಗಿಬೇಕು. ಹಾಗೆ SA1 30 ಅಂಕಗಳಿಗೆ ಅಂದರೆ 50 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಿ 30 ಅಂಕಕ್ಕೆ ಇಳಿಸ್ಕೋಬೇಕು. ಮೊದಲ ಅರ್ಧ ಶೇಕಡ 50ರಷ್ಟು ಸಮಗ್ರ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿ 23ರಿಂದ 30/9/2026 ಒಳಗೆ SA1 ಮುಗಿಸ್ಕೋಬೇಕು. ಹಾಗೆ FA3, FA4 ಮತ್ತು SA2 ಕೂಡ ಮುಗಿಸ್ಕೋಬೇಕು. ಆದರೆ ಇಲ್ಲಿ SA2 6-7ನೇ ತರಗತಿಗಳಿಗೆ ಶೇಕಡ 50ರಷ್ಟು ಪಠ್ಯವನ್ನು ತಗೊಳ್ತೀವಿ SA2ನಲ್ಲಿ. ಆದರೆ 8ನೇ ತರಗತಿಗೆ ಸಂಪೂರ್ಣ ವಾರ್ಷಿಕ ಪಠ್ಯವನ್ನು ತಗೊಂಡು SA2 ಮಾಡಬೇಕಾಗುತ್ತೆ. SA2 ಬಂದಿವರಿಗೆ 15/3/2027ರಿಂದ 20/3/2027ಕ್ಕೆ ಮುಕ್ತಾಯ ಆಗುತ್ತೆ. ಇಲ್ಲಿ 20 ಅಂಕ ಲಿಖಿತ ಅಂತ ಇರ್ತಕ್ಕಂಥದ್ದು ಏನು ಅಂತ ಈಗ ಸುತ್ತೋಲೆಯಲ್ಲಿ ಒಂದ್ಸರಿ ನೋಡೋಣ. LBAಗೆ ಸಂಬಂಧಪಟ್ಟಂತೆ 6 ಮತ್ತು 7ನೇ ತರಗತಿಗೆ ಭಾಷೆಗಳಲ್ಲಿ 1 ಪಾಠ 1 ಪದ್ಯ, ಸಮಾಜ ವಿಜ್ಞಾನದ ವಿಷಯದಲ್ಲಿ ಪ್ರತಿ 3 ಪಾಠಗಳಿಗೆ ಹಾಗೂ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ಪಾಠಕ್ಕೆ LBA ಪ್ರಶ್ನಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನ ಮಾಡುವುದು. LBA ಮಾಡುವಾಗ 20 ಅಂಕಗಳಿಗೆ ಮಾಡಬೇಕಾಗುತ್ತೆ. ಅದೇ FA1, FA2 ಮಾಡುವಾಗ ಶಾಲಾ ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು, ಗೃಹಪಾಠಗಳು, ಪ್ರಾಜೆಕ್ಟ್ಗಳು, ಚಟುವಟಿಕೆ ಮತ್ತು ಇತರ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳ ಒಟ್ಟಾರೆ ಸಾಧನೆಯನ್ನು 10 ಅಂಕಗಳಿಗೆ ಪರಿವರ್ತಿಸುವುದು. ಹಾಗೆ 9 ಮತ್ತು 10ನೇ ತರಗತಿಯ ಮೌಲ್ಯಾಂಕನ ಕ್ರಮ ಹೇಗೆ ಅದನ್ನು ನೋಡೋಣ. 9ನೇ ತರಗತಿ ಮತ್ತು 10ನೇ ತರಗತಿಗೆ ಶೇಕಡ 25ರಷ್ಟು ಪಾಠ ಆಗಿರಬೇಕು. FA1ಗೆ 16ರಿಂದ 27/7ರವರೆಗಿನ ಪಠ್ಯ ಮತ್ತು ಯೋಜನೆಗಳಿಗೆ 15+15 ಅಂಕಗಳು, ಲಿಖಿತ ಪರೀಕ್ಷೆಗೆ 20 ಅಂಕಗಳು, ಒಟ್ಟು 50ಕ್ಕೆ ಇದನ್ನು ಪರಿವರ್ತಿಸಬೇಕು. ಅದೇ ರೀತಿ LBAಗೆ ಸಂಬಂಧಪಟ್ಟಂತೆ ಭಾಷೆಗಳಲ್ಲಿ ಸೇಮ್ ಪಾಠ ಮತ್ತು ಪದ್ಯ, ಸಮಾಜ ವಿಜ್ಞಾನದಲ್ಲಿ 3 ಪಾಠಗಳಿಗೆ, ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ಪಾಠಕ್ಕೆ LBA ಪ್ರಶ್ನಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನವನ್ನು ಮಾಡಬೇಕು. ಇವರಿಗೂ ಕೂಡ FA1 ಮಾಡಲಿಕ್ಕೆ 28ರಿಂದ 30/7/2026ರವರೆಗೆ ಸಮಯ ನಿಗದಿ ಮಾಡಿದ್ದಾರೆ. ಹಾಗೆ FA2 ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಬಂದಾಗ ಅದರಲ್ಲಿ 9 ಮತ್ತು 10ನೇ ತರಗತಿಗಳಿಗೆ ಸೆಪ್ಟೆಂಬರ್ ಮಾಹೆಯ ಶೇಕಡ 10ರಷ್ಟನ್ನು ಒಳಗೊಂಡಂತೆ 50 ಪಠ್ಯಕ್ರಮವನ್ನು ಪರಿಗಣಿಸಬೇಕು. ಶೇಕಡ 50ರಷ್ಟು ಪಠ್ಯಕ್ರಮವನ್ನು ಪರಿಗಣಿಸಬೇಕು. ಪ್ರಥಮ ಭಾಷೆಗೆ 100 ಅಂಕಗಳು, ದ್ವಿತೀಯ ಮತ್ತು ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ 80 ಅಂಕಗಳಿಗೆ ಅಂದರೆ 100+80+80+80 ಒಟ್ಟು 500 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಬೇಕು. ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಕೂಡ 625 ಅಂಕಗಳಿಗೆ ನಡೆಯುತ್ತೆ. ಇಲ್ಲೂ ಕೂಡ LBA ಪ್ರಶ್ನಾಕೋಟಿಯನ್ನು ಆಧರಿಸಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಮೌಲ್ಯಮಾಪನ ಕೂಡ ಇರುತ್ತೆ. ಇಲ್ಲಿ ಪ್ರಶ್ನೆಗಳು ಒಂದೊಂದು ಸಬ್ಜೆಕ್ಟ್ಗೆ ಒಟ್ಟು 500 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತೆ
ಮತ್ತು ಆಂತರಿಕ ಅಂಕಗಳು 125 ಅಂದರೆ FA1 FA2 ಒಟ್ಟು 100 ಅಂಕಗಳನ್ನು ಪ್ರಥಮ ಭಾಷೆಗೆ 25, ದ್ವಿತೀಯ ಮತ್ತು ತೃತೀಯ ಭಾಷೆಗಳಿಗೆ ಕೋರ್ ವಿಷಯಗಳಿಗೆ 20 ಅಂಕಗಳಿಗೆ ಅಂದರೆ ಒಟ್ಟು 125 ಅಂಕಗಳಿಗೆ ಪರಿವರ್ತಿಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸುವುದು. ಇಂಟರ್ನಲ್ ಅಸೆಸ್ಮೆಂಟ್ ಮಾಡುವಾಗ 500ಕ್ಕೆ ಲಿಖಿತ ಎಕ್ಸಾಮ್ ನಡೆದಿರುತ್ತೆ, 125 ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸಬೇಕು. SA1ನಲ್ಲಿ ಮೌಲ್ಯಮಾಪನದಲ್ಲಿ ಇದು ಆಂತರಿಕ ಮೌಲ್ಯಮಾಪನ ಸೇಮ್ SA1ನಲ್ಲಿ ಹೇಗೆ ಮಾಡಿದ್ರು ಹಾಗೆ FA1 FA2 FA3 FA4 ಅದರಲ್ಲಿ ಇರ್ತಕ್ಕಂಥ ಒಟ್ಟು 200 ಅಂಕಗಳನ್ನು ನಿರ್ವಹಿಸಿ ನಂತರ ಪ್ರಥಮ ಭಾಷೆಗೆ 25 ಅಂಕಗಳಿಗೆ ಹಾಗೂ ದ್ವಿತೀಯ ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ 20 ಅಂಕಗಳಿಗೆ ಪರಿವರ್ತಿಸಿ ಒಟ್ಟು 125 ಅಂಕಗಳ ಆಂತರಿಕ ಮೌಲ್ಯಾಂಕನಕ್ಕೆ ಅದನ್ನು ಪರಿಗಣಿಸಬೇಕು. ಇಲ್ಲಿ ಒಂದು ಪಟ್ಟಿಯನ್ನು ನೀಡಿದರೆ 26-27ನೇ ಸಾಲಿನ 1ರಿಂದ 10ನೇ ತರಗತಿಗೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನ ವಾರ್ಷಿಕ ಪರೀಕ್ಷೆಗೆ ನಿಗದಿಪಡಿಸಿದ ಶೇಕಡಾವಾರು ಪಠ್ಯ ಹಂಚಿಕೆ ವಿವರ. ರೂಪಣಾತ್ಮಕ FA1ಗೆ ಎಷ್ಟು ಪಠ್ಯವನ್ನು ಹಂಚಿಕೆ ಮಾಡಿದ್ದಾರೆ, 4ನೇ ತರಗತಿಗೆ 25% ಭಾಗ, ದ್ವಿಭಾಷಾ ತರಗತಿಗಳಿಗೆ 20% ಭಾಗ, ಹೀಗೆ ಪಠ್ಯ ಹಂಚಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮಾಹೆವಾರು ಕೂಡ ಪಾಠ ಹಂಚಿಕೆಯನ್ನು ನೀಡಿದರೆ 1ನೇ ತರಗತಿಗೆ ಜೂನ್ನಲ್ಲಿ 5% ಪಾಠ ಆಗಿರಬೇಕು, ಜುಲೈನಲ್ಲಿ 15%, ಆಗಸ್ಟ್ನಲ್ಲಿ 15%, ಹಾಗೆ ಸೆಪ್ಟೆಂಬರ್ ಮತ್ತು ಅರ್ಧವಾರ್ಷಿಕ ಕೊನೆಗೆ 50% ಪಠ್ಯ ಅವರಿಗೆ ಮುಗ್ದಿರಬೇಕು. ಈ ಒಂದು ಗೋಷವಾರೆಯನ್ನು ಸಹ ಸುತ್ತೋಲೆಯಲ್ಲಿ ನೀಡಿದರೆ ಇಷ್ಟು ಪಾಠಗಳು ತಿಂಗಳವಾರು ಕೂಡ ಆಗಬೇಕು ಅಂತ. ಹೀಗೆ ಪರೀಕ್ಷೆಗಳ ಕ್ರಮ ಗೊತ್ತಾಯಿತು. ಇದಾದ ನಂತರ LBA ಪ್ರಶ್ನೆಕೋಟಿ ಬಳಕೆ. ಈ ಸುತ್ತಲಿನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೌಲ್ಯಾಂಕನಗಳ ಬಗ್ಗೆ ಮತ್ತು LBA ಪ್ರಶ್ನೆಕೋಟಿ ಬಹು ಆಯ್ಕೆ MCQ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗುತ್ತೆ. ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇಂದೀಕರಣ ಮಾಡಬೇಕಾಗುತ್ತೆ. FA ಮತ್ತು SA ಎರಡನ್ನೂ ಕಡ್ಡಾಯವಾಗಿ ನಿಗದಿತ ಅವಧಿಯೊಳಗಡೆ ಇಂದೀಕರಣ ಮಾಡಬೇಕು. ಈಗ ಅಂತಿಮ ಫಲಿತಾಂಶ ಹೇಗಿರುತ್ತೆ ಅಂದರೆ 1ರಿಂದ 5ನೇ ತರಗತಿಗೆ FA 15 15 15 4 FAಗಳಿಂದ 60 ಮಾರ್ಕ್ಸು, SA ಅದರ 20 ಮತ್ತು 20 40 ಅಂಕಗಳು, ಒಟ್ಟಾರೆಯಾಗಿ 100 ಅಂಕಗಳಿಗೆ ಅಂತಿಮ ಫಲಿತಾಂಶ ಇರುತ್ತೆ ಪ್ರತಿ ವಿಷಯಕ್ಕೂ. 6ರಿಂದ 8ನೇ ತರಗತಿಗೂ ಹಾಗೆ FA 10 ಅಂಕಗಳಿಗೆ ನಾವು ಎಲ್ಲ ಘಟಕಗಳ ಮೌಲ್ಯಾಂಕನಗಳು, LBA ಅಂಕಗಳು, ಯೋಜನೆಗಳು ಮತ್ತು ಇತರ ಚಟುವಟಿಕೆಗಳು, ಕೃತಿ ಸಂಪುಟ ಎಲ್ಲವನ್ನೂ ಆಧರಿಸಿ 10ಕ್ಕೆ ಇಳಿಸ್ಕೊಂಡಿರ್ತೀವಿ. ಆ ರೀತಿ FA1 FA2 FA3 FA4 ಅಷ್ಟು ಸೇರಿಸಿ 40 ಮತ್ತು SA1 SA2 30 ಅಂಕಗಳಿಗೆ ಒಟ್ಟು ಕೊನೆಯ 100 ಅಂಕಗಳಿಗೆ ಇಲ್ಲಿ ಫಲಿತಾಂಶವನ್ನು ಹೇಳ್ತೀವಿ ಪ್ರತಿ ವಿಷಯವಾರು. 9ರಿಂದ 10ನೇ ತರಗತಿಗೂ ಅಷ್ಟೇ ಆಂತರಿಕ ಮೌಲ್ಯಮಾಪನ 20 ಮಾರ್ಕ್ಸ್ಗೆ ಇರುತ್ತೆ, ವಾರ್ಷಿಕ ಪರೀಕ್ಷೆ 80 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಒಂದು ಸಮಗ್ರ ಪ್ರಗತಿ ಪತ್ರ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ 2026-27ನೇ ಸಾಲಿಗೆ ಇಲಾಖೆಯಿಂದ ಸಿದ್ಧಪಡಿಸಲಾದ ಸಮಗ್ರ ಪ್ರಗತಿ ಪತ್ರವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರ ದಿನಚರಿಯಲ್ಲೇ ನೀಡಲಾಗಿದೆ. ಈ ಶೈಕ್ಷಣಿಕ ದಿನಚರಿಯಲ್ಲಿ ಇರ್ತಕ್ಕಂಥದ್ದನ್ನು ನಿಯಮಿತವಾಗಿ ಬಳಸಬೇಕಾಗುತ್ತೆ. ಸ್ಯಾಟ್ಸ್ ತಂತ್ರಾಂಶದಲ್ಲಿ LBA ವಿಶ್ಲೇಷಣಾ ವರದಿ ಆಧರಿಸಿ ಪ್ರತಿ ಮೌಲ್ಯಾಂಕನದ ನಂತರ ವಿದ್ಯಾರ್ಥಿಯ ಕಲಿಕಾ ಸಾಧನೆಯನ್ನು ಪೋಷಕರಿಗೆ ನಿಯಮಿತವಾಗಿ ತಿಳಿಸೋದು ಕಡ್ಡಾಯ. ಅಪೇಕ್ಷಿತ ಕಲಿಕಾ ಫಲಗಳನ್ನು ಒಳಗೊಂಡ ಸಾಹಿತ್ಯ DSRT ವೆಬ್ಸೈಟ್ನಲ್ಲಿ ನಮಗೆ ಸಿಗುತ್ತೆ. LBAಗೆ ಸಂಬಂಧಪಟ್ಟ ಸಾಹಿತ್ಯವನ್ನು ಕೂಡ DSRT ವೆಬ್ಸೈಟಲ್ಲಿ ತಗೋಬಹುದು. ಈ ದಾಖಲೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ಲಿಖಿತ ಪರೀಕ್ಷೆ ಆಗಿರ್ಬೋದು, ಯೋಜನೆಗಳಾಗಿರಬಹುದು, ಕೃತಿ ಸಂಪುಟ ಆಗಿರ್ಬೋದು, ಅದನ್ನು ಪೋಷಕರೊಂದಿಗೆ ಹಂಚ್ಕೋಬೇಕು. ಮತ್ತು ಮೌಲ್ಯಾಂಕನ ಚಟುವಟಿಕೆಗಳನ್ನು ಕೈಗೊಂಡು ಮೌಲ್ಯಾಂಕನಕ್ಕೆ ಗೈರು ಹಾಜರಾದಲ್ಲಿ ಮಕ್ಕಳು ಅವರ ಸಾಂದರ್ಭಿಕವಾಗಿ ಕ್ರಮ ವಹಿಸಿ ಕೃತಿ ಸಂಪುಟದಲ್ಲಿ ದಾಖಲಿಸಿರುವ ಚಟುವಟಿಕೆಗಳೊಂದಿಗೆ ಸಂಯೋಜನೆ ಮಾಡಿಕೊಂಡು ಆ ವಿದ್ಯಾರ್ಥಿಯನ್ನು ಮೌಲ್ಯಾಂಕನಕ್ಕೆ ಒಳಪಡಿಸುವುದು. ಒಂದು ವೇಳೆ ಮಕ್ಕಳು LBA ಪೂರ್ಣಗೊಂಡ 2 ದಿನಗಳಲ್ಲಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನಗಳು ಪೂರ್ಣಗೊಂಡ 7 ದಿನಗಳೊಳಗೆ ವಿದ್ಯಾರ್ಥಿಯ ಪ್ರಗತಿಯನ್ನು ಸ್ಯಾಟ್ಸ್ನಲ್ಲಿ ಕಡ್ಡಾಯವಾಗಿ ಇಂದೀಕರಿಸಬೇಕು. ಅಂದರೆ 3ನೇ ತರಗತಿಗಳ ನಲಿಕಲಿ ಘಟಕಗಳಲ್ಲಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ನಲಿಕಲಿ ಕೋಶದ ವತಿಯಿಂದ ಹೊರಡಿಸಿರುವ ಸುತ್ತೋಲೆಯಂತೆ ಕ್ರಮವಹಿಸುವುದು. मनोबुद्ध्यहङ्कार चित्तानि नाहं न च श्रोत्रजिह्वे न च घ्राणने
च व्योम भूमेन तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायु न वा सप्तधातुर्न वा पञ्चकोश